ಇನ್ನು ರಾಜ್ಯಾದ್ಯಂತ ವರುಣಾರ್ಭಟದ ಸುದ್ದಿ ಈಗಾಗಲೇ ವರುಣ ಅಬ್ಬರಿಸಿ ಬೊಬ್ಬಿರುತ್ತಾ ಇದ್ದಾನೆ. ಅದರಲ್ಲೂ ಕೂಡ ಮಡಿಕೇರಿಯಾದ್ಯಂತ ಸುರಿತಾ ಇರುವಂತಹ ಒಂದು ಧಾರಾಕಾರ ಮಳೆಯಿಂದಾಗಿ ಸೃಷ್ಟಿಯಾಗ್ತಾ ಇರುವಂತಹ ಅನಾಹುತ. ಕೊಡಗು ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ. ಮಡಿಕೇರಿ ತಾಲೂಕಿನ ದೋಣಿಕಡವು ಗ್ರಾಮ ಜಲಾವೃತವಾಗ್ಬಿಟ್ಟಿದೆ. ಬೇಂಗೂರು ಪರಂಬು ಪೈಸಾರಿ ಸಂಪರ್ಕ ಕಡಿತವಾಗಿದೆ. ಮುಖ್ಯ ರಸ್ತೆ ಇವರಿಗೆ ಈಗ ಓಡಾಡೋದಕ್ಕೆ, ಹಾಗಾಗಿ 60ಕ್ಕೂ ಅಧಿಕ ಕುಟುಂಬಗಳಿಗೆ ಒಂದು ರೀತಿ ಜಲ ದಿಗ್ಬಂಧನ ವಿಧಿಸಿದಂಗೆ ಆಗ್ಬಿಟ್ಟಿದೆ. ಇವರೆಲ್ಲರೂ ಕೂಡ ಓಡಾಡೋದಕ್ಕೂ ಆಗ್ತಾ ಇಲ್ಲ. ಪ್ರವಾಹ ದಾಟೋದಕ್ಕೆ ಮೋಟಾರ್ ಬೋಟ್ನ ವ್ಯವಸ್ಥೆಯನ್ನ ಈಗ ಸದ್ಯದಲ್ಲಿ ಮಾಡಿಕೊಟ್ಟಿದ್ದಾರೆ. ದುಬಾರೆಯಿಂದ ಫೈಬರ್ ಮೋಟಾರ್ ಬೋಟ್ ಅನ್ನ ಈಗ ರವಾನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರೆಲ್ಲರೂ ಕೂಡ ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ಒಂದು 60ಕ್ಕೂ ಹೆಚ್ಚು ಕುಟುಂಬದವರು. ಅವ್ರಗಳಿಗೆ ಈಗ ಅಲ್ಲಿ ಪಾಪ ದಿನನಿತ್ಯಕ್ಕೆ ಬೇಕಾಗುವಂತಹ ಒಂದು ವಸ್ತುಗಳು ಇದೆಯೋ ಇಲ್ವೋ ಇದೆಲ್ಲದ್ರ ಬಗ್ಗೆನೂ ಕೂಡ ಕೆಲವೊಂದಷ್ಟು ಸಮಸ್ಯೆಗಳಿರುತ್ತೆ. ಹಾಗಾಗಿ ಒಂದು ಮೋಟಾರ್ ಬೋಟ್ನ ವ್ಯವಸ್ಥೆನ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ. ಅಲ್ಲಿ ಹೋಗಿ ಅಲ್ಲಿರುವಂತಹ ಜನರಿಗೆ ವ್ಯವಸ್ಥೆಯನ್ನು ಮಾಡುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆಗಳು. ನಾವು ಪ್ರತಿನಿಧಿ ಗೋಪಾಲ್ ಸ್ವಾಮಯ್ಯ ಸ್ಥಳದಿಂದ ಒಂದು ಉಮೇಶ್ ಕಾಮತ್ ಅರ್ಧ ಎಕರೆಯಲ್ಲಿ ವೀಳ್ಯದೆಲೆ ಕೃಷಿ ಮಾಡಿ 5 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ಬನ್ನಿ ನೋಡಿ. ಕೊಡಗು ಜಿಲ್ಲೆಯಲ್ಲಿ ನಿನ್ನೆಯಿಂದ ಏನು ಮಳೆ ಅಬ್ಬರ ಶುರುವಾಗಿದೆ. ಸಹಜವಾಗಿ ಕೊಡಗಿನ ನದಿ ತೊರೆಗಳೆಲ್ಲ ತುಂಬಿ ಹರಿತಾ ಇದೆ. ಈ ಕಡೆ ನಮ್ಮ ಮಡಿಕೇರಿ ತಾಲೂಕಿನ ಚೆರಂಬಣೆ ಗ್ರಾಮದ ಬೇಂಗೂರು ದೋಣಿಕಡವು ಇಲ್ಲೂ ಕೂಡ ಕಾವೇರಿ ನದಿ ಉಕ್ಕಿ ಹರಿತಾ ಇರೋದ್ರಿಂದ ಬೇಂಗೂರು ದೋಣಿಕಡವು ಪರಂಬು ಪೈಸಾರಿ ಈ ಭಾಗ ಒಂದು ಜಲಾವೃತ ಆಗಿದೆ. ಪರಂಬು ಪೈಸಾರಿ ಮತ್ತು ಚೆರಂಬಣೆ ಬೇಂಗೂರು ಈ ಎರಡು ಸಂಪರ್ಕ ಈಗಾಗಲೇ ಕಡಿತ ಆಗಿದೆ. ನಾವೀಗ ಸುತ್ತಮುತ್ತಲಿ ನೋಡ್ಬೋದು, ಸಂಪೂರ್ಣ ಜಲಾವೃತ ಆಗಿ ಒಂದು ಸಂಪರ್ಕ ಕಡಿತ ಆಗಿರೋದನ್ನು ನೋಡ್ಬೋದು. ಈ ಬೇಂಗೂರಿನಿಂದ ದೋಣಿಕಡವು ಮತ್ತು ಆ ಕಡೆ ಪರಂಬು ಪೈಸಾರಿ ಆ ಕಡೆ ಸುಮಾರು 60ಕ್ಕೂ ಅಧಿಕ ಕುಟುಂಬ ಇದೆ. ಆ 60ಕ್ಕೂ ಅಧಿಕ ಕುಟುಂಬ ಪ್ರತಿ ವರ್ಷ ಅಲ್ಲಿ ಒಂದು ದ್ವೀಪದಂತ ಆಗುತ್ತೆ. ಹಾಗಾಗಿ ಅಲ್ಲಿಗೆ ಒಂದು ದೋಣಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡಲಿಕ್ಕೆ ನಮ್ಮ ಜೊತೆ ಇಲ್ಲಿ ಸ್ಥಳೀಯ ರೆವಿನ್ಯೂ ಇನ್ಸ್ಪೆಕ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಮಾತಾಡೋ ಪ್ರಯತ್ನ ಮಾಡೋಣ. ಸರ್, ಇವಾಗ ಇಲ್ಲಿ ನೀವು ಏನೇನು ವ್ಯವಸ್ಥೆ ಮಾಡಿದಿರಿ? ಗ್ರಾಮಸ್ಥರ ಮನವಿ ಏನಿತ್ತು, ಏನೇನು ತೊಂದರೆ ಇತ್ತು ಅನ್ನೋದು? ಸರ್, ಇಲ್ಲಿ ನಮ್ಮ ಬಾಗಮಂಡಲ ಬೇಂಗೂರು ಗ್ರಾಮದಲ್ಲಿ ದೋಣಿಕಾಡು ಎಂಬ ಪ್ರದೇಶದಲ್ಲಿ ಪ್ರವಾಹ ಬಂದು ಪ್ರವಾಹದಿಂದ ಇಲ್ಲಿ ಈ ಕಡೆ 40ರಿಂದ 50 ಕುಟುಂಬಗಳಿವೆ. ಅಲ್ಲಿ ಶಾಲಾ ಮಕ್ಕಳು ಕೂಡ ಇದ್ದಾರೆ, ಸ್ವಲ್ಪ ಪೇಷಂಟ್ಗಳು ಕೂಡ ಇದ್ದಾರೆ. ಅವರು ಇಲ್ಲಿ ಚೆರಂಬಾಣೆ ಕಡೆ ದಾಟ್ಲಿಕ್ಕೆ ಆಗೋದಿಲ್ಲ. ಸೊ ಅವರೆಲ್ಲ ಮನವಿ ಏನು ಅಂತ ಹೇಳಿದ್ರೆ ಒಂದು ದೋಣಿ ಬೇಕಿತ್ತು. ಮೊದಲು ಒಂದು ದೋಣಿ ಇತ್ತು ಇಲ್ಲಿ, ಆ ದೋಣಿಯನ್ನು ದುರಸ್ತಿ ಆಗಿತ್ತು. ಸೊ ಆ ದೋಣಿ ಹೊಸದಾಗಿ ದೋಣಿ ಬೇಕು ಅಂದಾಗ ಜಿಲ್ಲಾಡಳಿತ ದುಬಾರೆಯಿಂದ ಇಲ್ಲಿಗೆ ಒಂದು ದೋಣಿಯನ್ನು ತರಿಸ್ಕೊಟ್ಟಿದ್ದಾರೆ. ಬರೀ ದೋಣಿ ಮಾತ್ರ ಅಲ್ಲ, ಲೈಫ್ ಜಾಕೆಟ್ ಕೂಡ ಇದೆ. ಗ್ರಾಮಸ್ಥರ ಸುರಕ್ಷಿತ ನೆರವಿಗೆ ಅವರು ದಾಟ್ಲಿಕ್ಕಾಗಿ ಒಂದು ದೋಣಿಯನ್ನು ಇದು ಮಾಡಿದ್ದಾರೆ. ಪ್ರವಾಹ ಮುಗಿಯೋರಿಗೂ ಕೂಡ ದೋಣಿ ಮತ್ತು ಲೈಫ್ ಜಾಕೆಟು ಹಾಗೂ ಇಲ್ಲಿ ದುಬಾರೆ ಒಂದು ದೋಣಿ ನಡೆಸೋ ಸಿಬ್ಬಂದಿ ಕೂಡ ಇಲ್ಲೇ ಇರ್ತಾರೆ. ಸೊ ಇದು ಗ್ರಾಮಸ್ಥರ ಒಂದು ಸುರಕ್ಷತೆ ಮತ್ತು ಅವರ ಅನುಕೂಲಕ್ಕಾಗಿ ಇದನ್ನು ಮಾಡಿದ್ದಾರೆ. ಮೊದಲೆಲ್ಲ ಚೆನ್ನಾಗಿತ್ತು, ಅದು ಈಗ ಸ್ವಲ್ಪ ದುರಸ್ತಿ ಆಗಿತ್ತು. ಅದನ್ನು ದುರಸ್ತಿನ ಈಗ ರಿಪೇರಿಗೆ ನಾವು ಕೊಟ್ಟು ಕಳಿಸಿದ್ದೇವೆ. ಸೊ ಈಗ ಜಿಲ್ಲಾಡಳಿತ ಏನು ಮಾಡಿದೆ, ದುಬಾರೆಯಿಂದ ಜನಗಳಿಗೆ ಕಷ್ಟ ಆಗಬಾರ್ದು ಅಂತೇಳಿ ದುಬಾರೆಯಿಂದ ಒಂದು ಮೋಟಾರ್ ದೋಣಿನ ತರಿಸ್ಕೊಟ್ಟಿದ್ದಾರೆ. ಇಲ್ಲಿ ಇದು ಜನಗಳಿಗೆ ಅನುಕೂಲ ಅಂತ ಕೆಲಸ ಮಾಡ್ತಾರೆ. ರೆವಿನ್ಯೂ ಇನ್ಸ್ಪೆಕ್ಟರ್ ಶಿವಕುಮಾರ್ ಹೇಳೋ ಪ್ರಕಾರ ಈ ಊರಿಗೆ ಅಗತ್ಯವಾಗಿ ಈ ಸಂದರ್ಭದಲ್ಲಿ ಏನು ಬೇಕಾಗಿತ್ತು, ಒಂದು ಮೋಟಾರ್ ಬೋಟಿನ ವ್ಯವಸ್ಥೆ ಅದನ್ನು ಈಗ ಮಾಡಿದ್ದೇವೆ. ಮತ್ತು ಜನರ ಸುರಕ್ಷತೆಗಾಗಿ ಒಂದು ಸಿಬ್ಬಂದಿ ನಿಯೋಜಿಸಿ ಎಲ್ಲ ಜೀವ ಸುರಕ್ಷಾ ವಸ್ತುಗಳನ್ನು ಕೂಡ ಕೊಟ್ಟು ಅವರನ್ನು ಈ ಮಳೆಗಾಲ ಮುಗಿಯೋವರೆಗೂ ನಾವಿಲ್ಲಿ ಇರ್ತೇವೆ ಅನ್ನೋ ಒಂದು ಭರವಸೆಯನ್ನು ಅವರು ಕೊಟ್ಟಿದ್ದಾರೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.